ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶಿಲ್ಪಾಸ್ ಕ್ಲೀನರಿ. ಇವತ್ತಿನ ವಿಡಿಯೋದಲ್ಲಿ ಆರೋಗ್ಯಕರ, ಸುವಾಸನೆಯುತ ಹಾಗೂ ರುಚಿಕರವಾದ ಸಬ್ಸಿಗೆ ಸೊಪ್ಪಿನ ಪಲಾವ್ ಮಾಡೋ ಸರಳ ವಿಧಾನವನ್ನು ನೋಡೋಣ. ಈ ಪಲಾವ್ನಲ್ಲಿ ತಾಜಾ ಸಬ್ಸಿಗೆ ಸೊಪ್ಪು, ತರಕಾರಿಗಳು ಹಾಗೂ ಪರಿಮಳಯುಕ್ತ ಮಸಾಲೆಗಳನ್ನು ಬಳಸಿದ್ದು ಮಧ್ಯಾಹ್ನ ಅಥವಾ ರಾತ್ರಿ ಊಟಕ್ಕೆ ಅತ್ಯುತ್ತಮವಾಗಿದೆ. ಮಕ್ಕಳಿಂದ ದೊಡ್ಡವರವರೆಗೂ ಎಲ್ಲರಿಗೂ ಇಷ್ಟಪಡುವ ಈ ಪಲಾವನ್ನು ಮೊಸರು ಬಜ್ಜಿ ಜೊತೆಗೆ ಸವಿಬೋದು. ಇದನ್ನು ಒನ್ ಪಾಟ್ ಮೀಲ್ ಅಂತಲೂ ಹೇಳ್ಬೋದು. ಲಂಚ್ ಬಾಕ್ಸ್ಗೂ ಕೂಡ ತಗೊಂಡು ಹೋಗ್ಬೋದು. ಮತ್ತು ಇದನ್ನು ಬೆಳಗ್ಗೆ ಅಥವಾ ರಾತ್ರಿ ಯಾವಾಗಾದರೂ ಮಳೆ ಬಂದಾಗಂತೂ ಈ ಥರ ಬಿಸಿ ಬಿಸಿಯಾಗಿ ಮಾಡ್ಕೊಂಡು ತಿಂದರೆ ರುಚಿಯಾಗೂ ಇರುತ್ತೆ, ಆರೋಗ್ಯವಾಗಿಯೂ ಇರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ 1 ಲೋಟ ಅಕ್ಕಿಗೆ ನಾನು ಅಳತೆ ತೋರಿಸ್ತಾ ಇರೋದು. ನಾನಿಲ್ಲಿ ಸೋನಾ ಮಸೂರಿ ಅಕ್ಕಿನ ತೊಗೊಂಡಿದ್ದೀನಿ. 1 ಲೋಟ ಸೋನಾ ಮಸೂರಿ ಅಕ್ಕಿಗೆ 2 ಲೋಟ ನೀರನ್ನ ನಾವು ಬಳಸಬೇಕು. ಹಾಗೆ ತರಕಾರಿ, ನಿಮ್ಗೆ ಯಾವ ಇಷ್ಟ ತರಕಾರಿನೋ ಅದನ್ನು ಬಳಸ್ಬೋದು. ತರಕಾರಿ ಬೇಡ ಅಂದರೆ ಬರೀ ಸೊಪ್ಪಿನಲ್ಲೂ ಕೂಡ ಮಾಡ್ಕೋಬೋದು. ನಾನಿಲ್ಲಿ ಬೀನ್ಸು, ಕ್ಯಾರೆಟು, ಬಟಾಣಿ, ಆಲೂಗೆಡ್ಡೆ ಎಲ್ಲ ಇಟ್ಕೊಂಡಿದ್ದೀನಿ. ಹಾಗೆ ಟೊಮೆಟೊ ಕೂಡ ಇಟ್ಕೊಂಡಿದ್ದೀನಿ. 2 ಗೆಡ್ಡೆ ಈರುಳ್ಳಿನ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ತೆಂಗಿನಕಾಯಿ ಮಸಾಲೆ ರುಬ್ಬೋದಕ್ಕೆ, ಹಸಿರು ಮೆಣಸಿನಕಾಯಿ, ಶುಂಠಿ ಎಲ್ಲ ಇಟ್ಕೊಂಡಿದ್ದೀನಿ. ಹಾಗೆ ಈ ಥರ ಮಸಾಲೆ ಪದಾರ್ಥಗಳನ್ನೆಲ್ಲ ಇಟ್ಕೊಂಡಿದ್ದೀನಿ. ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ನಾನಿಲ್ಲಿ ಸಬ್ಸಿಗೆ ಸೊಪ್ಪು ಸಣ್ಣದಾದರೆ 2 ಕಟ್ಟು ಇಟ್ಕೋಬೇಕಾಗುತ್ತೆ. ದೊಡ್ಡ ಕಟ್ಟಾದರೆ 1 ಪೂರ್ತಿ ಕಟ್ಟು ಇಟ್ಕೋಬೇಕಾಗುತ್ತೆ. ನಾನಿಲ್ಲಿ ದೊಡ್ಡ ಕಟ್ಟು ಸಬ್ಸಿಗೆ ಸೊಪ್ಪು ಇಟ್ಕೊಂಡಿದ್ದೀನಿ. ನೋಡಿ, ಇಷ್ಟು ದಪ್ಪದ ಸಬ್ಸಿಗೆ ಸೊಪ್ಪನ್ನ ಉಪಯೋಗಿಸಿ ನಾನಿವತ್ತು 1 ಲೋಟ ಸೋನಾ ಮಸೂರಿ ಅಕ್ಕಿಗೆ ನಾನು ಪಲಾವ್ ಮಾಡಿ ತೋರಿಸ್ತಾ ಇದ್ದೀನಿ. ಸಬ್ಸಿಗೆ ಸೊಪ್ಪನ್ನ ಚೆನ್ನಾಗಿ ತೊಳೆದು ಈ ಥರ ಸಣ್ಣಗೆ ಹೆಚ್ಚಿಟ್ಕೋಬೇಕು. ಈಗ ಮೊದಲಿಗೆ ನಾನು ಅಕ್ಕಿನ ಚೆನ್ನಾಗಿ ತೊಳೆದು ಆಮೇಲೆ ಎತ್ತಿಟ್ಕೊಳ್ತೀನಿ. ನೋಡಿ, 1 ಲೋಟ ಸೋನಾ ಮಸೂರಿ ಅಕ್ಕಿನ ನಾನು 2 ಸತಿ ಕ್ಲೀನಾಗಿ ತೊಳೆದು ಅಕ್ಕಿನ ಈಗ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ 1 ಲೋಟ ಅಕ್ಕಿಗೆ 2 ಲೋಟ ಸೇಮ್ ಅಳತೆನಲ್ಲೇ 2 ಲೋಟ ನೀರನ್ನ ಬಳಸ್ತಾ ಇದ್ದೀನಿ. ಅದರಲ್ಲಿ 1/4 ಭಾಗದಷ್ಟು ನೀರನ್ನ ರುಬ್ಬೋದಕ್ಕೆ ಹಾಕ್ಕೊಳ್ತೀನಿ. ಮೊದಲಿಗೆ ಮಸಾಲೆ ರುಬ್ಬೋದಕ್ಕೆ ನಾನು 7 ರಿಂದ 8 ಹಸಿರು ಮೆಣಸಿನ್ಕಾಯಿ, 1-2 ತುಂಡು ಶುಂಠಿ, 5-6 ಎಸಳು ಬೆಳ್ಳುಳ್ಳಿ, ಹಾಗೆ 1 ಬಟ್ಲಷ್ಟು ತೆಂಗಿನಕಾಯಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಬಟ್ಲಷ್ಟು ಹೆಚ್ಚಿದಂಥ ಸಬ್ಸಿಗೆ ಸೊಪ್ಪು ಹಾಕ್ಕೊಂಡು ಇಲ್ಲಿ ತೋರಿಸಿರೋ ಎಲ್ಲ ಮಸಾಲೆಗಳನ್ನ ಹಾಕ್ಕೋಬೇಕು. ಕಾಳು ಮೆಣಸು ಇಟ್ಕೊಂಡಿದ್ದೀನಿ, 5 ರಿಂದ 6 ಕಾಳು ಮೆಣಸು, ಆಮೇಲೆ ಮರಾಠ ಮೊಗ್ಗು, ಲವಂಗ 7 ರಿಂದ 8 ಲವಂಗ, ಚಕ್ಕೆ 2 ಪೀಸು, ಆಮೇಲೆ 1 ಸ್ಪೂನು ಧನಿಯಾ, 1 ಸ್ಪೂನು ಜೀರಿಗೆ, 1 ಸ್ಪೂನು ಸೊಂಪನ್ನು ತೊಗೊಂಡಿದ್ದೀನಿ. ಇದಿಷ್ಟನ್ನು ಸೇರಿಸಿ ನಾವು ಮಿಕ್ಸರ್ಗೆ ಹಾಕ್ಕೊಂಡು ಮಸಾಲೆಯನ್ನು ರುಬ್ಕೊಳ್ಳೋ ಅಂಥದ್ದು. ನೋಡಿ, ಈಗ ಎಲ್ಲದನ್ನು ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಅದಕ್ಕೆ ಸ್ವಲ್ಪ ನೀರನ್ನ ಬಳಸ್ತಾ ಇದ್ದೀನಿ. ನಾವು ಆವಾಗಲೇ ಅಕ್ಕಿ ಜೊತೆ ಎತ್ತಿಟ್ಕೊಂಡಿದ್ದಲ್ಲ ನೀರು, ಅದರಲ್ಲೇ 1 ಲೋಟದಲ್ಲಿ 1/4 ಭಾಗದಷ್ಟು ನೀರು ಮಾತ್ರ ಉಪಯೋಗಿಸ್ಕೊಂಡು ನಾನು ರುಬ್ತಾ ಇದ್ದೀನಿ. ನಾವು ಏನೇ ರುಬ್ಬೋದಿದ್ರೆ ಏನೇ ಇದ್ರೂ ಅದೇ ನೀರಿನಲ್ಲೇ ರುಬ್ಕೋಬೇಕು, ಅವಾಗ ಅಳತೆ ಮಿಸ್ ಆಗೋದಿಲ್ಲ. ಈಗ ಚೆನ್ನಾಗಿ ನುಣ್ಣಕ್ಕೆ ರುಬ್ಕೊಂಡಿದ್ದೀನಿ. ನೀರನ್ನೆಲ್ಲ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಸಾಲೆ ರುಬ್ಕೊಂಡ್ಮೇಲೆ ನಾನಿಲ್ಲಿ ಒಂದು ಕುಕ್ಕರ್ನ ಇಟ್ಟು, ಕುಕ್ಕರ್ ಚೆನ್ನಾಗಿ ಕಾದ್ಮೇಲೆ 4 ರಿಂದ 5 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. 3 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕಿದ್ದೀನಿ. ಚೆನ್ನಾಗಿ ಕಾದ್ಮೇಲೆ 1 ಸ್ಪೂನು ಸಾಸಿವೆ, 1 ಸ್ಪೂನು ಜೀರಿಗೆನ ಹಾಕಿ 2 ಪಲಾವ್ ಎಲೆನ ಹಾಕ್ಕೊಂಡಿದ್ದೀನಿ. ಆಮೇಲೆ ನಾನು 2 ಗೆಡ್ಡೆಯಷ್ಟು ಈರುಳ್ಳಿನ ಈ ಥರ ದಪ್ಪದಕ್ಕೆ ಉದ್ದುದ್ದಕ್ಕೆ ಹೆಚ್ಚಿಟ್ಕೋಬೇಕು. ಪಲಾವಿಗೆ ಈ ಥರ ಹಾಕಿದ್ರೆ ಚೆನ್ನಾಗಿರುತ್ತೆ. ಈಗ ನಾವು ಮೀಡಿಯಮ್ ಊರಿನಲ್ಲೇ ಇಟ್ಕೊಂಡು ಚೆನ್ನಾಗಿ ಈರುಳ್ಳಿನ ಹುರ್ಕೋಬೇಕು. ನೋಡಿ, ಲೈಟಾಗಿ ಹುರ್ಕೋಬೇಕಷ್ಟೇ. ಆಮೇಲೆ ಮತ್ತೆ ತರಕಾರಿ ಜೊತೆನೂ ಸಹ ಹುರ್ಕೊಳ್ತೀವಿ ನಾವು. ಈಗ ನೋಡಿ, ಪಲಾವ್ ಎಲೆ ಮತ್ತು ಸಾಸಿವೆ ಜೀರಿಗೆ ಎಲ್ಲ ಹುರ್ಕೊಂಡಿದ್ದೀವಿ. ಈಗ 1/2 ಸ್ಪೂನಷ್ಟು ಅರಿಶಿನನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಅರಿಶಿನ ಬೇಡ ಅಂದವರು ಸ್ಕಿಪ್ ಮಾಡ್ಬೋದು. ಅರಿಶಿನ ಹಾಕೋದ್ರಿಂದ ಚೆನ್ನಾಗಿರುತ್ತೆ ಮತ್ತು ಒಳ್ಳೆ ಪರಿಮಳ, ಮಸಾಲೆ ಪರಿಮಳ ಚೆನ್ನಾಗಿ ಬರುತ್ತೆ. ಈಗ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಕ್ಯಾರೆಟು, ಸಣ್ಣದಾಗಿ ಹೆಚ್ಚಿಟ್ಟಿರೋಂಥ ಬೀನ್ಸು, ಆಮೇಲೆ ಆಲೂಗೆಡ್ಡೆ ಮತ್ತು ಬಟಾಣಿ ನಿಮಗೆ ಹಸಿ ಬಟಾಣಿ ಸಿಗಲಿಲ್ಲ ಅಂದರೆ ಬೇಕಾದರೆ ಸ್ಕಿಪ್ ಮಾಡ್ಕೋಬೋದು. ಇಲ್ಲಾಂದರೆ ಯಾವುದಾದ್ರೂ ಸೀಸನ್ ಕಾಳುಗಳು ಇದ್ದರೆ ಅದನ್ನು, ಈಗ ಅವರೆಕಾಳು ಸೀಸನ್ ಇತ್ತು ಅಂದರೆ ಅವರೆಕಾಳು ಕೂಡ ಹಾಕೋಬೋದು, ರುಚಿ ಚೆನ್ನಾಗಿರುತ್ತೆ. ಈಗ ಇದಿಷ್ಟು ತರಕಾರಿಗಳನ್ನ ಹಾಕ್ಕೊಂಡು ಒಗ್ಗರಣೆನ ಚೆನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಹುರ್ಕೊಳ್ಳೋದು ಚೆನ್ನಾಗಿ, ಹಸಿ ವಾಸನೆ ಹೋಗಬೇಕು ತರಕಾರಿದು, ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೋಬೇಕು. ಈಗ ನಾವು ಸಣ್ಣದಾಗಿ ಹೆಚ್ಚಿಟ್ಟಿರುವಂಥ ಸಬ್ಸಿಗೆ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ವಿ. ಸ್ವಲ್ಪ ಭಾಗ ಹೆಚ್ಚಿಟ್ಟಿರುವಂಥ ಸಬ್ಸಿಗೆ ಸೊಪ್ಪಲ್ಲಿ 1 ಬಟ್ಲಷ್ಟು ಭಾಗನ ನಾವು
ಮಸಾಲೆ ರುಬ್ಬೋದಕ್ಕೆ ಹಾಕ್ಕೊಂಡಿದ್ದೀವಿ. ಇನ್ನು ಮಿಕ್ಕಿರೋ ಸಬ್ಸಿಗೆ ಸೊಪ್ಪನ್ನ ನಾನಿಲ್ಲಿ ಒಗ್ಗರಣೆಯಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ರುಬ್ಬಿರೋ ಮಸಾಲೆನೂ ಒಳ್ಳೆ ಕಲರ್ ಬರುತ್ತೆ ಮತ್ತು ಅದ್ರ ಫ್ಲೇವರು ಚೆನ್ನಾಗಿ ಬರುತ್ತೆ ಮಸಾಲೆ ಜೊತೆ. ಆಮೇಲೆ ಇಲ್ಲಿ ಕೂಡ ನಾವು ಚೆನ್ನಾಗಿ ಹುರ್ಕೊಂಡ್ರೆ ನಿಮಗೆ ಸಬ್ಸಿಗೆ ಸೊಪ್ಪಿಂದು ಹೈಲೈಟ್ ಆಗುತ್ತೆ, ಚೆನ್ನಾಗಿ ಒಳ್ಳೆ ರುಚಿನೂ ಬರುತ್ತೆ. ನೋಡಿ, ಸಣ್ಣದಾಗಿ ಹೆಚ್ಚಿರೋದ್ರಿಂದ ಚೆನ್ನಾಗಿ ಒಗ್ಗರಣೆನಲ್ಲೇ ಬೇಗ ಬೆಂದೋಗ್ಬಿಡುತ್ತೆ ಸಬ್ಸಿಗೆ ಸೊಪ್ಪು. ಈಗ ನಾವು ಲಾಸ್ಟಲ್ಲಿ ಒಂದು ಸಣ್ಣದು 2 ಟೊಮೆಟೊನ ಹಾಕ್ಕೊಳ್ತಾ ಇದ್ದೀವಿ, ಸಣ್ಣದಾಗಿ ಹೆಚ್ಚಿಟ್ಕೊಂಡು ಈಗ ಒಗ್ಗರಣೆನಲ್ಲೇ ಸೇರಿಸ್ಕೊಳ್ತಾ ಇದ್ದೀವಿ. ಈಗ ಚೆನ್ನಾಗಿ ಒಗ್ಗರಣೆ ಎಲ್ಲ ಚೆನ್ನಾಗಿ ಕೈ ಆಡಿದ್ಮೇಲೆ ರುಬ್ಬಿರುವಂಥ ಮಸಾಲೆನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇದರಲ್ಲಿ ತೆಂಗಿನಕಾಯಿ, ಮಸಾಲೆ ಪದಾರ್ಥಗಳು, ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪು ಎಲ್ಲ ಸೇರಿರೋದ್ರಿಂದ ಒಳ್ಳೆ ಕಲರು ಬಂದಿದೆ, ಚೆನ್ನಾಗಿ ಹಸಿರಾಗಿ ಬಂದಿದೆ ಚೆನ್ನಾಗಿ. ಮತ್ತು ರುಚಿನಲ್ಲೂ ಅಷ್ಟೇ ಪರ್ಫೆಕ್ಟ್ ಮಸಾಲೆ ಇದೆ. ಅಳತೆನಲ್ಲಿ ಮಾಡಿಕೊಂಡ್ರೆ ಮಸಾಲೆ ಅಂತೂ ಸಖತ್ತಾಗಿ ಬಂದಿದೆ. ಇದು ತುಂಬ ಚೆನ್ನಾಗಾಗಿದೆ, ರುಚಿನೂ ಕೂಡ ತುಂಬ ಚೆನ್ನಾಗಿರುತ್ತೆ. ಎಲ್ಲದನ್ನು ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡಿಕೊಂಡು ಈಗ ನಾವು ಅಕ್ಕಿ ಏನು ತೊಳೆದಿಟ್ಕೊಂಡಿದ್ವಲ್ಲ, ಇದನ್ನೇ ನೆನೆಸೋದು ಬೇಡ, ಅಕ್ಕಿಯನ್ನು ನೆನೆಸೋದು ಬೇಡ, ಜಸ್ಟ್ ತೊಳೆದಿಟ್ಕೊಂಡ್ರೆ ಸಾಕು. ಸೋನಾ ಮಸೂರಿ ಅಕ್ಕಿಯನ್ನು ತೊಗೊಂಡಿದ್ದೀನಿ, ನೀವು ಬೇಕಾದ್ರೆ ಬಾಸ್ಮತಿನೂ ತೊಗೋಬೋದು. ಆದರೆ ಅದಕ್ಕೆ ನೀರನ್ನು ನೀವು ನೋಡಿಕೊಂಡು ನಿಮಗೆ ರುಚಿಗೆ ತಕ್ಕ ಹೇಗೆ ಬೇಕೋ, ಉದುರುದ್ರಾಗ ಬೇಕೋ, ಯಾವ ಥರ ಬೇಕೋ ಹಾಕೋಬೋದು. ಈಗ ನಾನು ಸೋನಾ ಮಸೂರಿ ಅಕ್ಕಿಗೆ 1 ಲೋಟ ಅಕ್ಕಿಗೆ ನಾನು 2 ಲೋಟ ನೀರು ಮಾತ್ರ ಬಳಸ್ತಾ ಇದ್ದೀನಿ. ರುಬ್ಬಿರೋದಕ್ಕೂ ಸೇರಿ ಎಲ್ಲ ಸೇರಿ 2 ಲೋಟ ನೀರು ಮಾತ್ರ ಉಪಯೋಗಿಸ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಅಕ್ಕಿನೂ ಹಾಕ್ಕೊಂಡು ಚೆನ್ನಾಗಿ 1-2 ಸತಿ ಕೈಯಾಡಿ ಹುರಿದಂಗೆ ಮಾಡಿಕೊಂಡು ಈಗ ನಾವು ನೀರನ್ನ ಸೇರಿಸ್ಕೊಳ್ಳೋವಂಥದ್ದು. ನೋಡಿ, 1 ಲೋಟ ನೀರನ್ನ ಸೇರಿಸ್ತಾ ಇದ್ದೀನಿ. ಆಮೇಲೆ ಈಗ ನಾವು ರುಬ್ಬಿರೋಕ್ಕೆ 1/4 ಭಾಗ ನೀರು ತೊಗೊಂಡಿದ್ದೀವಲ್ಲ, ಇನ್ನು ಮಿಕ್ಕಿರೋ ಅಂಥ 3/4 ಭಾಗ ನೀರನ್ನ ಸೇರಿಸ್ಕೊಂಡು ಮತ್ತೆ ಎಲ್ಲ ಚೆನ್ನಾಗಿ ಒಂದು ಸತಿ ಕೈ ಆಡ್ಕೊಳ್ಳೋಣ. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಬಣ್ಣನೂ ಅಷ್ಟೇ ಹಸಿರು ಬಣ್ಣ ಬಂದಿದೆ ಮತ್ತು ತರಕಾರಿಗಳನ್ನ ಉಪಯೋಗಿಸಿರೋದ್ರಿಂದ ಒಳ್ಳೆ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ, ತರಕಾರಿ ತಿಂದಲರವ್ರನ್ನೂ ಕೂಡ ಇಷ್ಟಪಡ್ತಾರೆ. ಈಗ ನಾನು 1 ಸ್ಪೂನು ಉಪ್ಪನ್ನು ತಗೊಂಡು ಸೇರಿಸ್ತಾ ಇದ್ದೀನಿ. ಅದರ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೀವು ಸೇರಿಸ್ಕೋಬೇಕು. ಲಾಸ್ಟಲ್ಲಿ ನಾನು 1 ಸ್ಪೂನು ತುಪ್ಪ ಕೂಡ ಹಾಕ್ತಾಯಿದ್ದೀನಿ, ಇದರಿಂದ ಒಳ್ಳೆ ಪರಿಮಳ ಬರುತ್ತೆ, ರುಚಿನೂ ಹೆಚ್ಚಾಗುತ್ತೆ ಅಂತ. ಈಗೆಲ್ಲದನ್ನು ಸೇರಿಸ್ಕೊಂಡು ಒಂದು ಸತಿ ಕೈ ಆಡಿಬಿಟ್ಟು ನಾವು ಕುಕ್ಕರ್ನ ಲಿಡ್ ಮುಚ್ಚಬೇಕು. ಈಗ ಸ್ವಲ್ಪ ಚೆನ್ನಾಗಿ ಕುದೀತಾ ಇರೋ ಸಮಯದಲ್ಲಿ ನಾವು ಕುಕ್ಕರ್ ಲಿಡ್ನ ಮುಚ್ಚಬೇಕು. ಆಮೇಲೆ ವೇಟ್ ಇಟ್ಮೇಲೆ ನಾವು 3 ವಿಷಲ್ನ ಕೂಗಿಸ್ಕೋಬೇಕು. ಆಮೇಲೆ ಆಫ್ ಮಾಡಿ ಒಂದು 10 ನಿಮಿಷ ಆದಮೇಲೆ ನಾವು ಲಿಡ್ನ ತೆಗೆದು ಈ ಥರ ಬಂದಿದೆ. ನೋಡಿ, ಪಲಾವ್ ಎಷ್ಟು ಚೆನ್ನಾಗಿ ಬಂದಿದೆ. ನೀರಿನ ಅಳತೆ ಕರೆಕ್ಟಾಗಿ ಹಾಕ್ಕೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ, ಎಲ್ಲೂ ಮೆತ್ತಗಾಗಲ್ಲ, ಉದ್ರಾಗಿ ಚೆನ್ನಾಗಿ ಬರುತ್ತೆ. ನೋಡಿ, ಎಷ್ಟು ಚೆನ್ನಾಗಾಗಿದೆ. 2 ನಿಮಿಷ ಆದಮೇಲೆ ನಾವು ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಉದ್ರಾಗಿ ಚೆನ್ನಾಗಾಗಿದೆ. ಬಿಸಿನಲ್ಲಿ ಇವಾಗ ಈ ಥರ ಇದೆ, ಆರಿದ್ಮೇಲೆ ಇನ್ನೂ ಚೆನ್ನಾಗಿ ಉದ್ರಾಗುತ್ತೆ. ಸಬ್ಸಿಗೆ ಸೊಪ್ಪಿನ ಘಮ ಅಂತೂ ಅಷ್ಟು ಚೆನ್ನಾಗಿ ಬರ್ತಾಯಿದೆ. ನಾವು ಚೆನ್ನಾಗಿ ಮಿಕ್ಸಿನಲ್ಲೂ ಮಸಾಲೆನ ರುಬ್ಬೋದಕ್ಕೂ ಹಾಕ್ಕೊಂಡಿದ್ದೀವಿ. ಸಬ್ಸಿಗೆ ಸೊಪ್ಪು ಒಗ್ಗರಣೆಲ್ಲೂ ಕೂಡ ಸೇರಿಸ್ಕೊಂಡು ಹುರ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀವಿ. ಪರಿಮಳ ತುಂಬ ಚೆನ್ನಾಗಿದೆ, ಅದ್ರ ಫ್ಲೇವರ್ ಅಂತೂ ತುಂಬ ಚೆನ್ನಾಗಿರುತ್ತೆ. ವಾರಕ್ಕೆ ಒಂದು ಸತಿನಾದರೂ ಸಬ್ಸಿಗೆ ಸೊಪ್ಪಿಂದ ಅಡುಗೆಗಳನ್ನ ಮಾಡ್ಕೊಂಡು ತಿಂದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಆರೋಗ್ಯಕ್ಕೆ. ಮತ್ತು ರುಚಿನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಬಂದಿದೆ. ಇದನ್ನು ನಾವು ಬಿಸಿ ಬಿಸಿಯಾಗಿ ಮಳೆ ಬರ್ತಿರುವಾಗ ಮಾಡ್ಕೊಂಡು ತಿಂದ್ರಂತೂ ತುಂಬಾ ಚೆನ್ನಾಗಿರುತ್ತೆ. ಒಳ್ಳೆ ಖಾರವಾಗಿ, ಮಸಾಲೆನೂ ಅಷ್ಟೇ ತುಂಬ ಚೆನ್ನಾಗಿದೆ. ಎಲ್ಲ ಮಸಾಲೆ ಪದಾರ್ಥ ಹಾಕಿರೋದ್ರಿಂದ ರುಚಿ ಅಂತೂ ಭಾಳ ಚೆನ್ನಾಗಾಗಿದೆ. ಇದನ್ನು ನೀವು ಮಕ್ಕಳು ಲಂಚ್ ಬಾಕ್ಸಿಗೂ ಕೂಡ ಹಾಕ್ಕೊಂಡು ಹೋಗ್ಬೋದು, ಆಫೀಸ್ ಲಂಚ್ ಬಾಕ್ಸಿಗೂ ಕೂಡ ಕೊಟ್ಟು ಕಳಿಸ್ಬೋದು. ಬೆಳಗ್ಗೆ ತಿಂಡಿಗೆ ಇಲ್ಲ ಮಧ್ಯಾಹ್ನ ಊಟಕ್ಕಾದರೂ ಮಾಡ್ಕೋಬೋದು. 1 ಪಾಟ್ ಮೀಲ್ ಅಂತಲೇ ಹೇಳ್ಬೋದು. ಸಾರೇನಾದರೂ ಮಾಡೋದಕ್ಕೆ ಬೇಜಾರಾಯಿತು ಇವತ್ತು ಅಂತಂದಿದ್ದು ದಿವಸ ನೀವು ಈ ಥರ ಪಲಾವ್ನ ಮಾಡ್ಕೊಂಡು ತಿನ್ಬೋದು. ಈ ರೆಸಿಪಿನ ನೀವು ಒಂದ್ಸತಿ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಈಟ್ ಹೆಲ್ದಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.